ಕಾಯಿಲೆಗಳು ಯಾಕೆ ಬರುತ್ತೆ ಗೊತ್ತಾ? ಒಂದು, ನಿಮ್ಮ ಬಾಡಿಲಿ ಏನಾದರೂ ಕಮ್ಮಿ ಇದ್ದರೆ ಬರುತ್ತೆ. ಮತ್ತೆ ತಿಂದಿದ್ದು ಡೈಜೆಷನ್ ಆಗಲಿಲ್ಲ, ಮೆಟಬಾಲಿಸಮ್ ಆಗಲಿಲ್ಲ, ಆಚೆ ಸರಿಯಾಗಿ ಹೋಗಲಿಲ್ಲ ಅಂದಾಗ ಕಾಯಿಲೆಗಳು ಬರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಕಾಯಿಲೆಗಳು ಎರಡು ಕಾರಣಕ್ಕೆ ಬರುತ್ತೆ. ಒಂದು ಡೆಫಿಷಿಯನ್ಸಿ ಮತ್ತು ಇನ್ನೊಂದು ಕಲ್ಮಶಗಳು, ಅಂದರೆ ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಬಾಡಿಲಿ ಆಗೋದ್ರಿಂದ. ಡೆಫಿಷಿಯನ್ಸಿ ಅಂದರೆ ಈಗ ಅನೆಮಿಯಾ, ರಕ್ತ ಕಮ್ಮಿ ಇದ್ದರೆ ಅನೆಮಿಯಾ ಆಗುತ್ತೆ. ವಿಟಮಿನ್ B12, ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಐರನ್ ಡೆಫಿಷಿಯನ್ಸಿ ಇರ್ಬೋದು. ಇವು ನಿಮ್ಮ ದೇಹದ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಮತ್ತು ಟಾಕ್ಸಿನ್ಸ್ ಅಕ್ಯುಮುಲೇಷನ್, ಈಗ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಹೈಪರ್ ಲಿಪಿಡಿಮಿಯಾ ಆಗಿರ್ಬೋದು. ಇವೆಲ್ಲ ಯಾವ ಕಾರಣಕ್ಕೆ ಬರುತ್ತೆ? ಇವೆಲ್ಲ ನಿಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ. ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ನಿಮ್ಮ ಪ್ಯಾಂಕ್ರೆಸ್ ಸರಿಯಾಗಿ ವರ್ಕ್ ಮಾಡೋಕ್ಕಾಗ್ತಿಲ್ಲ, ಡಯಾಬಿಟಿಸ್ ಆಗುತ್ತೆ. ನಿಮ್ಮ ಬ್ಲಡ್ ವೆಸಲ್ಸ್ ಬ್ಲಾಕ್ ಆಯಿತು, ಹೈಪರ್ ಟೆನ್ಷನ್ ಆಗುತ್ತೆ. ನಿಮ್ಮ ಬಾಡಿ ತುಂಬ ಫ್ಯಾಟ್ ತುಂಬಿಕೊಂಡಿದೆ, ಒಬೆಸಿಟಿ ಆಯಿತು. ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂತಂದರೆ, ಒಂದು ಡಯಟ್ ಫಾಲೋ ಮಾಡೋದು, ಇನ್ನೊಂದು ವಾರಕ್ಕೊಂದ್ಸಲಿ ಫಾಸ್ಟಿಂಗ್ ಮಾಡೋದು, ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡೋದು, ಮತ್ತು ಯೋಗಾಭ್ಯಾಸ ಮಾಡೋದು. ನಿಮಗೆ ಫಾಸ್ಟಿಂಗ್ ಅಂದರೆ ಉಪವಾಸ ಹೇಗೆ ಮಾಡಬೇಕು, ಮತ್ತು ಯೋಗ ಮತ್ತು ಮೆಡಿಟೇಷನ್ ಹೆಂಗೆ ಮಾಡಬೇಕಂತ ನಿಮ್ಗೇನಾದ್ರು ಡೌಟ್ ಇದ್ದರೆ, ನಿಮ್ಗೇನಾದ್ರು ಗೈಡೆನ್ಸ್ ಬೇಕಿದ್ರೆ ನೀವು ನನ್ನ ಸಂಪರ್ಕ ಮಾಡ್ಬೋದು. ನಾನು ನಿಮಗೆ ಒದಗಿಸೋ ಎಲ್ಲ ಪ್ರಯತ್ನ ಮಾಡ್ತೀನಿ. ಈಗ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.